ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 23 ಮತ್ತು 24 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ಒಂದನೇ ಕ್ವಶನ್ ನೋಡಿ, 2025ರ ಜುಲೈ ತಿಂಗಳಿನಲ್ಲಿ ಯೋಯಾ ಸ್ಪಿರಿಡೆನ್ಸ್ಕೋ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕವಾಗಿದ್ದಾರೆ? ಸರಿಯಾದಂಥ ಉತ್ತರ ಯುಕ್ರೇನ್. ನೋಡಿ, ಉಕ್ರೇನ್ ದೇಶದ ಹೊಸ ಪ್ರಧಾನಿಯಾಗಿ ಯೋಲಿಯಾ ಸ್ಪಿರಿಡೆನ್ಸ್ಕೋ ನೇಮಕಗೊಂಡಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ, ನೆನಪಿರಲಿ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ, ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷ ಮತ್ತು ಶಾಂತಿ, ನ್ಯಾಯ, ಸಮರಸ್ಯದ ಜಾಗತಿಕ ಪ್ರತಿಮೆಯಾಗಿರುವ ನೆಲ್ಸನ್ ಮಂಡೇಲಾ ಅವರ ಜನ್ಮದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ನಾವು ಆಚರಣೆ ಮಾಡ್ತೀವಿ? ಸರಿಯಾದಂಥ ಉತ್ತರ ಜುಲೈ 18ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಇವರಿಗೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಸಂಪೂರ್ಣವಾಗಿ ಓದಿ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಈ ವರ್ಷದ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಥೀಮ್ ಬಡತನ ಮತ್ತು ಅಸಮಾನತೆಯನ್ನು ಎದುರಿಸುವುದು ಇನ್ನೂ ನಮ್ಮ ಕೈಯಲ್ಲಿದೆ ನೋಡಿ. ಇಂಗ್ಲೀಷಲ್ಲೂ ಕೂಡ ಇದೆ, ಇದನ್ನು ನೀವು ಅರ್ಥ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಪಾಯಿಂಟ್ಗಳು. ಸೊ ಅವರಿಗೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದು ನೆಲ್ಸನ್ ಮಂಡೇಲಾ ಅವರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ, 2025ನೇ ಸಾಲಿನ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಮಂಡೇಲಾ ಪ್ರಶಸ್ತಿಯನ್ನು ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ನೋಡಿ, ಮಂಡೇಲಾ ಪ್ರಶಸ್ತಿ ಈ ವರ್ಷ ಬ್ರೆಂಡಾ ರೆನಾಲ್ಡ್ ಮತ್ತು ಕೆನಡಿ ಒಡೆಡೆ ಎಂಬತಕ್ಕಂಥವರಿಗೆ ನೀಡಿ ಗೌರವಿಸಲಾಗಿದೆ. ಸೊ ಇಂಗ್ಲೀಷಲ್ಲೂ ಕೂಡ ಅವರ ಹೆಸರು ಕೊಟ್ಟಿದ್ದೇನೆ. ಸೊ ಅದರ ಫುಲ್ ಡೀಟೇಲ್ಸ್ ಕೂಡ ಇಲ್ಲಿದೆ. ಈ ಎಲ್ಲ ಡೀಟೇಲ್ಸನ್ನು ಓದಿ ನೀವು ನೋಟ್ ಮಾಡಿಕೊಂಡು ಬರ್ಕೋಬೇಕು ಸ್ನೇಹಿತರೆ, ಇಂಪಾರ್ಟೆಂಟು. 2025ರ ಈ ಪ್ರಶಸ್ತಿಯ ವಿಜೇತರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಸೊ 2024ರಲ್ಲಿ ಪಡೆದುಕೊಂಡಿರ್ತಕ್ಕಂಥವರು ಅಂದರೆ ಇಂದಿನ ಪ್ರಶಸ್ತಿ ವಿಜೇತರು ಯಾರು, ಹಾಗಾದರೆ ಎಲ್ಲ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೇನೆ, ನೆನಪಿರಲಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿ, 2025ನೇ ಸಾಲಿನ ಸಿಂಬೆಕ್ಸ್ ವ್ಯಾಯಾಮದ ಎಷ್ಟನೇ ಆವೃತ್ತಿಯನ್ನು ನಡೆಸಲಾಯಿತು? 32ನೇ ಆವೃತ್ತಿ. ಓಕೆ, ಸಿಂಬೆಕ್ಸ್ ವ್ಯಾಯಾಮ ಮುಖ್ಯವಾಗಿರತಕ್ಕಂಥ ಒಂದು ವ್ಯಾಯಾಮ. ಸಿಂಗಾಪುರ ಮತ್ತು ಭಾರತ ಸೇರಿಕೊಂಡು ನೌಕಾಪಡೆಗಳು ಸೇರಿಕೊಂಡು ನಡೆಸ್ತಕ್ಕಂಥ ಒಂದು ಪ್ರಮುಖ ವ್ಯಾಯಾಮ ಇದು. ಓಕೆ, ಈ ವ್ಯಾಯಾಮದ ಉದ್ದೇಶವೇನು, ಎಲ್ಲ ಡೀಟೇಲ್ಸ್ ಇಲ್ಲಿದೆ, ಗಮನಿಸಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಭಾರತವು ಇತ್ತೀಚೆಗೆ ಪೃಥ್ವಿ 2 ಅಗ್ನಿ 1 ಹೆಸರಿನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ? ಸೊ ಇವು ಪರಮಾಣು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಕ್ಷಿಪಣಿಗಳು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಇವು ಪರಮಾಣು ಸಾಮರ್ಥ್ಯಗಳನ್ನು ಹೊಂದಿವೆ, ಇದು ಹೈಲೈಟ್ ಪಾಯಿಂಟ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೇಲ್ಸ್ ನಾನು ತೋರಿಸ್ತಾ ಇದ್ದೇನೆ, ಸೊ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಪೃಥ್ವಿ 2, ಓಕೆ, ಪೃಥ್ವಿ 2ಗೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿ, ಸಿಡಿತಲೆ, ಈ ಡೀಟೇಲ್ಸ್ ಇದೆ. ಜೊತೆಗೆ ಅಗ್ನಿಗೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿ, ಪ್ರೊಪಲೆಕ್ಷನ್ ಎಷ್ಟಿದೆ, ಪೆಲೋಡ್ ಎಷ್ಟಿದೆ, ಡೀಟೇಲ್ಸು, ಮತ್ತು ಇದು ಯಾವ ತರಹದ ಒಂದು ಕ್ಷಿಪಣಿಯಾಗಿದೆ, ಯಾರು ಅಭಿವೃದ್ಧಿಪಡಿಸ್ತಾರೆ, ಈ ಎಲ್ಲ ಡೀಟೇಲ್ಸ್ ಗಮನದಲ್ಲಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ, ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಭಾರತದ ಬಹು ಹಂತದ ಮಲೇರಿಯಾ ಲಸಿಕೆಯ ಹೆಸರೇನು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ ನಂಬರ್ 2, ಆಡ್ಫಾಲ್ಸಿ ವ್ಯಾಕ್ಸ್ ಅಂತ ಕರೀತಾರೆ ನೋಡಿ. ಸೊ ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆಡ್ ಫಾಲ್ಟ್ ವ್ಯಾಕ್ಸ್ ಅಂತ ಕರೀತಾರೆ. ಸೊ ಫಾಲ್ಸಿ, ಅದು ಫಾಲ್ಟ್ ಅಲ್ಲ, ಆಡ್ ಫಾಲ್ಸಿ ಅಂತ ಮಾಡ್ಕೊಳ್ಳಿ. ವ್ಯಾಕ್ಸ್ ಎಂಬುದು ಮಲೇರಿಯಾ ಒಂದು ಲಸಿಕೆಯಾಗಿದೆ. ಸೊ ಅನುಮೋದನೆಯ ಹಂತದಲ್ಲಿದೆ, ಎಲ್ಲ ಡೀಟೇಲ್ಸ್ ಸಂಬಂಧಪಟ್ಟಿದೆ, ನೆನಪಿರಲಿ. ಇನ್ನು ಲಸಿಕೆಯ ಉದ್ದೇಶವೇನು, ಹಾಗಾದರೆ ಏನು ಉದ್ದೇಶ ಹೊಂದಿದೆ ಈ ಲಸಿಕೆ ಎಂಬುದು ಡೀಟೇಲ್ಸ್ ಇದೆ, ಇದನ್ನು ಕೂಡ ನೀಟಾಗಿ ಓದಿ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ, ಹಿರಿಯ ಕಮ್ಯುನಿಸ್ಟ್ ನಾಯಕ ಮತ್ತು ಕೇರಳದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ವಿ ಎಸ್ ಅಚ್ಯುತಾನಂದನ್ ಇತ್ತೀಚೆಗೆ ನಿಧನರಾದರು. ಹಾಗಾದರೆ
ವಿ.ಎಸ್. ಅಚ್ಯುತಾನಂದನ್ ಯಾವ ವರ್ಷದಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ? ಸರಿಯಾದಂಥ ಉತ್ತರ 2006ರಿಂದ 2011ರ ಅವಧಿಯಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಇವರು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಗಮನದಲ್ಲಿರಲಿ. ಓಕೆ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಓಕೆ, ಇತ್ತೀಚೆಗೆ ನಡೆದ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು? ಕೊನೇರು ಹಂಪಿ. ನೋಡಿ, ಕೊನೇರು ಹಂಪಿ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನ ಸೆಮಿಫೈನಲ್ ತಲುಪಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ, ಗಮನದಲ್ಲಿರಲಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ಸ್ಥಳದಲ್ಲೇ ಕಂಡುಬರುವಂತಹ ಗುರುಲ್ ಕಂದರದಲ್ಲಿರುವ ಅಂತಾರಾಷ್ಟ್ರೀಯ ಪಳೆಯುಳಿಕೆ ತಾಣಕ್ಕೆ ಗಂಭೀರ ಬೆದರಿಕೆ ಇದೆ ಎಂದು GSI ಎಚ್ಚರಿಕೆ ನೀಡಿದೆ? ಸರಿಯಾದಂಥ ಉತ್ತರ ಈ ಗುರುಲ್ ಕಂದರ ಏನಿದೆ ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಓಕೆ, ಸೊ ಸುದ್ದಿಯಲ್ಲಿದೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಈ ತರಹದ ಮಾಹಿತಿಗಳು. ಓಕೆ, ಸೊ ಇದು ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿತ್ತು, ಅದೆಲ್ಲ ಮಾಹಿತಿ ನಿಮ್ಮ ಮುಂದೆ ತಂದಿದ್ದೇನೆ. ಯಾಕಂದರೆ ಈ ಗುರಿಯಲ್ ರವೈನ್ ಪಳೆಯುಳಿಕೆ ತಾಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಈ ಎಲ್ಲ ಡೀಟೇಲ್ಸ್ ನಿಮಗೆ ನೆನಪಿರಬೇಕು. ಓಕೆ, ಸೊ ಇದು ಏನೇನು ವಿಶೇಷತೆಗಳನ್ನು ಹೊಂದಿದೆ, ಯಾಕೆ ಅದು ಸುದ್ದಿಯಲ್ಲಿದೆ ಮತ್ತು ಏನಕ್ಕೆ ಅದು ಫೇಮಸ್ ಎಂಬುದು. ಇನ್ನು ಪೆರ್ಮಿಯನ್ ಟ್ರಯಸಿಕ್ ಅಳಿವಿನ ಘಟನೆ ಅಂದ್ರೇನು? ಸೊ ನೋಡಿ, ಅದಕ್ಕೂ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಎಲ್ಲ ಮತಗಟ್ಟೆಗಳು 1200ಕ್ಕಿಂತ ಕಡಿಮೆ ಮತದಾರರನ್ನು ಹೊಂದಿರುವಂತೆ ಖಚಿತಪಡಿಸಿಕೊಂಡ ಮೊದಲ ಭಾರತೀಯ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ ಬಿಹಾರ. ನೋಡಿ, ಬಿಹಾರ ರಾಜ್ಯವು ತನ್ನ ಎಲ್ಲ ಮತಗಟ್ಟೆಗಳನ್ನು ಇನ್ನು ಮುಂದೆ 1200 ಮತದಾರರು ಇರುವಂತೆ ಖಚಿತಪಡಿಸಿಕೊಂಡಿದೆ. ಸೊ ಹೀಗೆ ಖಚಿತಪಡಿಸಿಕೊಂಡಂತಹ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಬಿಹಾರ. ಸೊ ಇದು ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.